ಲರ್ನ್ 11 ಅರ್ನ್ 30 11 ಕ್ವಶನ್ಸ್ ಗಳನ್ನ ಕಲ್ತ್ರೆ ಸಾಕು ಪಾಸ್ ಆಗುತ್ತೆ. 11 ಕ್ವಶನ್ಸ್ ಗಳನ್ನ 11 ಟಾಪಿಕ್ ಗಳನ್ನ ಕಲ್ತೆ ಅಂತಂದ್ರೆ ಈಸಿಯಾಗಿ ಪಾಸ್ ಆಗುತ್ತೆ. ಇಷ್ಟು ಕಲ್ತ್ರೆ ಸಾಕಾ? ಎನಫ್ ಇಷ್ಟು ಕಲ್ತ್ರೆ ಸಾಕು. ಬಟ್ ನಂಬರ್ಸ್ ಪಾಸ್ ಆಗೋದಕ್ಕೆ ಇಷ್ಟು ಸಾಕು. ಇಷ್ಟೇ ಓದಿದ್ರೆ ಸಾಕು. ನೀವು ಪಾಸ್ ಆಗೋದಕ್ಕೆ ಇಷ್ಟು ಮಾರ್ಕ್ಸ್ ಅನ್ನ ಇಷ್ಟು ಟಾಪಿಕ್ಸ್ ಗಳನ್ನ ನೀವು ಕಲ್ತ್ರೆ ಸಾಕು. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಪ್ರಿಪರೇಟರಿ ಎಕ್ಸಾಮ್ ಬರ್ತಾ ಇದೆ. ಎಕ್ಸಾಮ್ ನಲ್ಲಿ ಮಿನಿಮಮ್ ಅಂತಂದ್ರೂ ಒಂದು 40 ಮಾರ್ಕ್ಸ್ ಅನ್ನ ತೆಗಿಬಹುದು. 40 ಮಾರ್ಕ್ಸ್ ಅನ್ನ ಮಾಡಬಹುದು. ಮಿನಿಮಮ್ ಅಂತಂದ್ರು 40 ಮಾರ್ಕ್ಸ್. ಹೌ? ಓದ್ದೇನೆ 40 ಮಾರ್ಕ್ಸ್ ಅನ್ನು ತೆಗಿಬಹುದಾ? ಇಲ್ಲ ಇಲ್ಲ ಇಲ್ಲ. ಓದ್ಬಿಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅದು ಮಿನಿಮಮ್ ಟಾಪಿಕ್ಸ್ ಗಳನ್ನ ಇಷ್ಟೇ ಓದಿದ್ರೆ ಸಾಕು 40 ಮಾರ್ಕ್ಸ್ ಅನ್ನ ತೆಗಿಬಹುದು. ಫಸ್ಟ್ 40 ಮಾರ್ಕ್ಸ್ ಅನ್ನ ತಗೋಬಹುದು ಈಸಿಯಾಗಿ. ಈಸಿ ವೇನಲ್ಲಿ 40 ಮಾರ್ಕ್ಸ್ ಅನ್ನ ತಗೊಳ್ತಕ್ಕಂತ ಒಂದು ಕಾನ್ಸೆಪ್ಟ್ ಅನ್ನ ನಾನು ಇವತ್ತು ತಗೊಂಡ್ಬಂದಿದ್ದೀನಿ. ಇಲ್ಲಿ ನೀವು ಮಿನಿಮಮ್ ಕ್ವಶನ್ಸ್ ಗಳನ್ನ, ಮಿನಿಮಮ್ ಟಾಪಿಕ್ಸ್ ಗಳನ್ನೇನು ಇದಾವಲ್ಲ ಅವನ್ನ ಕಂಪಲ್ಸರಿ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ನನಗೇನು ಮ್ಯಾಥ್ಸ್ ಕಷ್ಟ ಆಗ್ತಿದೆ, ನನಗೆ ಮ್ಯಾಥ್ಸ್ ಓದೋಕೆ ಆಗಲ್ಲ, ಮ್ಯಾಥ್ಸ್ ಅನ್ನೋದು ಡಿಫಿಕಲ್ಟ್ ಆಗ್ತಿದೆ ಅಂತ ಅನ್ಸೋರಿಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಅಂಡ್ ನಾನು ಹೇಳ್ತಕ್ಕಂತ ಕೆಲವೊಂದು ಟಾಪಿಕ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ನೀವು ಪಾಸ್ ಆಗಿ ಹೋಗ್ತೀವಿ. ತಗೊಳ್ಳೋದು ಹೇಗೆ ಅಂತಂದೇಳಿ ನಾನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ 2 ಮಾರ್ಕಿಂಗ್ ಗೆ ಬರೋದಾದ್ರೆ ಪಾಸಿಂಗ್ ಟಾಪಿಕ್ಸ್ ನಲ್ಲಿ ಇವನ್ನ ಕಂಪಲ್ಸರಿ ಕಲಿಲೇಬೇಕು. ನೀವು ಕಂಪಲ್ಸರಿ ಕಲಿಲೇಬೇಕು ಅಂತಂದ್ರೆ 2 ಮಾರ್ಕಿಂಗ್ ಸೆಕ್ಷನ್ ನಲ್ಲಿ ಫಸ್ಟ್ ಕ್ವಶನ್, ಫಸ್ಟ್ ಟಾಪಿಕ್ ಎಕ್ಸ್ ಅಂಡ್ ವೈ, ಸಾಲ್ವ್ ಎಕ್ಸ್ ಅಂಡ್ ವೈ ಕಂಪಲ್ಸರಿ 2 ಮಾರ್ಕಿಗೆ ಬರ್ತಕ್ಕಂತಹ ಒಂದು ಟಾಪಿಕ್ ಇದು. ಈ ಟಾಪಿಕ್ ಅನ್ನ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಸಾಲ್ವ್ ಎಕ್ಸ್ ಅಂಡ್ ವೈ ಅಂತ ಕೊಟ್ಟಾಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ವೈ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಅವಾಗ ಕಂಪಲ್ಸರಿ ನಮಗೆ 2 ಮಾರ್ಕ್ ಬರ್ತಕ್ಕಂತ ಎಲ್ಲಾ ಚಾನ್ಸಸ್ ಸಿಗ್ತವೆ. ನೆಕ್ಸ್ಟ್ ಟಾಪಿಕ್ ಹೋದ್ರೆ ಇದು ನೋಡ್ರಿ, ಇದು ಫಿಕ್ಸ್ ಆಗಿರ್ತಕ್ಕಂಥದ್ದು. ಇದು ಫಿಕ್ಸ್ ಕಂಪಲ್ಸರಿ ಒಂದು ಕ್ವಶನ್ ಬರ್ತಕ್ಕಂಥದ್ದು. ಅದಕ್ಕೆ ನಾನು ಹೇಳಿದೀನಿ ಕಂಪಲ್ಸರಿ ಬರ್ತಕ್ಕಂಥ ಕ್ವಶನ್ ಅಲ್ಲಿ ಇದು ಸಾಲ್ವ್ ಎಕ್ಸ್ ಅಂಡ್ ವೈ ನಲ್ಲಿ ಫಸ್ಟ್ ಬರ್ತತಿ. ನೆಕ್ಸ್ಟ್ ಫೈಂಡಿಂಗ್ ದ ಸಮ್, ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್, ಫೈಂಡ್ ದ ಸಮ್ ಆಫ್ ಫಸ್ಟ್ 30 ಟರ್ಮ್ಸ್, ಫೈಂಡ್ ದ ಸಮ್ ಆಫ್ ಫಸ್ಟ್ 15 ಟರ್ಮ್ಸ್. ಈ ತರ ಕೆಲವೊಂದು ಕ್ವಶನ್ಸ್ ಗಳನ್ನ ಎಪಿ ನಲ್ಲಿ ಕೊಡ್ತಕ್ಕಂತ ಚಾನ್ಸಸ್ ಇದೆ. ಸೊ 2 ಮಾರ್ಕ್ ನಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಲ್ಲಿ, ಇಂಪಾರ್ಟೆಂಟ್ ಟಾಪಿಕ್ಸ್ ನಲ್ಲಿ ಇದು ಕೂಡ ಒಂದು. ಸೊ ಫೈಂಡಿಂಗ್ ದ ಸಮ್ ಅಂಡ್ ಫೈಂಡ್ ದ 50th ಟರ್ಮ್, ಫೈಂಡ್ ದ 16th ಟರ್ಮ್, ಫೈಂಡ್ ದ 20th ಟರ್ಮ್, ಫೈಂಡ್ 30th ಟರ್ಮ್ ಅಂತಂದೇಳಿ ಫೈಂಡಿಂಗ್ ದ ಟರ್ಮ್ಸ್ ಗಳನ್ನು ಕೂಡ ಕೊಡ್ತಕ್ಕಂತಹ ಚಾನ್ಸಸ್ ಇದೆ. ಹಾಗಾಗಿ ಫೈಂಡ್ ದ ಸಮ್ ಮತ್ತೆ ಅದ್ರ ಜೊತೆಗೆ ಫೈಂಡಿಂಗ್ ದ ಎಪಿ, ಫೈಂಡ್ ದ 50th ಟರ್ಮ್ ಅಂದ್ರೆ ಎನ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಬರೀತೀವಲ್ಲ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಈ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ಬಿಟ್ಟು 15th ಟರ್ಮ್ 20th ಟರ್ಮ್ ಅನ್ನ ಫೈಂಡ್ ಔಟ್ ಮಾಡ್ತೀವಲ್ಲ. ಸೊ ಅದು ಒಂದು. ನೆಕ್ಸ್ಟ್ ಅದ್ರ ಜೊತೆಗೆ ಸಮ್ ಅಂತ ಕೇಳಿದಾಗ ಎಸ್ ಎನ್ ಫಾರ್ಮುಲಾ, ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಅಂತ ಕೇಳಿದಾಗ ಸೊ ಎಸ್ ಎನ್ ಫಾರ್ಮುಲಾ ಹಾಕೊಂಡ್ಬಿಟ್ಟು ಎನ್ ಬೈ 2, ಇದು ಗೊತ್ತೈತಲ್ಲ, ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಇದು ಅಂತೂ ಕಂಪಲ್ಸರಿ ಒಂದು ಇದ್ದೇ ಇರ್ತತಿ. ಹಾಗಾಗಿ ಇದು ಟಾಪಿಕ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು. ನೆಕ್ಸ್ಟ್ ಅದೇ 2 ಮಾರ್ಕಿಂದಲ್ಲಿ ಥರ್ಡ್ ಟಾಪಿಕ್ ಬರೋದಾದ್ರೆ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಥವಾ ನೇಚರ್ ಆಫ್ ದ ರೂಟ್ಸ್, ಡಿಸ್ಕ್ರಿಮಿನೆಂಟ್ ಅಂತ ಹೇಳಿ ಕೂಡ ಚಾನ್ಸಸ್ ಇದೆ. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ನಲ್ಲಿ ರೂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಲಾಸ್ಟ್ ಇಯರ್ ನಲ್ಲಿ ಫಾರ್ಮುಲಾ ಮೆಥಡ್ ಅಂತ ಯೂಸ್ ಮಾಡ್ತಿದ್ವಿ, ಇವಾಗಿಲ್ಲ ಅದು. ಸೊ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ನಾವು ರೂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತೀವಿ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ಸಂಬಂಧಪಟ್ಟಿದೆ. ಸೊ ನೇಚರ್, ಡಿಸ್ಕ್ರಿಮಿನೆಂಟ್ ಮತ್ತೆ ಬೈ ಫ್ಯಾಕ್ಟರೈಸೇಷನ್ ಮೆಥಡ್, ಈ ಮೂರು ಕೇಳೋ ಚಾನ್ಸಸ್ ಇರ್ತತಿ. ಇದು ಒಂದು 2 ಮಾರ್ಕಿಂದು. ನೆಕ್ಸ್ಟ್ ಎಚ್ ಸಿ ಎಫ್ ಎಲ್ ಸಿ ಎಂ ಆರ್ ಪ್ರೂವ್ ದಟ್ ಇರ್ಯಾಷನಲ್ ನಂಬರ್. ಇಲ್ಲಿ ನೋಡ್ರಿ, ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ಅನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇರಬೇಕು. ಅದ್ರ ಜೊತೆಗೆ ಪ್ರೂವ್ ದಟ್ ಇರ್ಯಾಷನಲ್ ನಂಬರ್. ಪ್ರೂವ್ ದಟ್ ಇರ್ಯಾಷನಲ್ ನಂಬರ್ ಅಂತಂದ್ರೆ ಯಾವುದು? 2 ಪ್ಲಸ್ ರೂಟ್ 3 ಈಸ್ ಅನ್ ಇರ್ಯಾಷನಲ್ ನಂಬರ್, 5 ಮೈನಸ್ ರೂಟ್ 5 ಇಸ್ ಅನ್ ಇರ್ಯಾಷನಲ್ ನಂಬರ್. ಹಿಂಗೆ ಒಂದು ಆಡ್ ಅಥವಾ ಸಬ್ಟ್ರಾಕ್ಷನ್ ಮಾಡಿ ರೂಟ್ ನಂಬರ್ ಗಳನ್ನ ಕೊಟ್ಟು ಇಟ್ ಈಸ್ ಅನ್ ಇರ್ಯಾಷನಲ್ ನಂಬರ್ ಅಂತ ಕೇಳ್ತಾರಲ್ಲ, ಅದು 2 ಮಾರ್ಕಿಗೆ ಬರೋ ಚಾನ್ಸಸ್ ಇದೆ. ಹಾಗಾಗಿ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಪ್ರೊಬಾಬಿಲಿಟಿ ನಲ್ಲಿ, ಸೊ ಇಲ್ಲಿ ಏನಾದ್ರು ಪ್ರೂವ್ ದಟ್ ಇರ್ಯಾಷನಲ್ ನಂಬರ್ ಅಂತ ಹೇಳಿ 3 ಮಾರ್ಕಿಗೆ ಕೇಳಿದೆ ಅಂತಂದ್ರೆ ಇಲ್ಲಿ ಬರೋದಿಲ್ಲ. ಎಚ್ ಸಿ ಎಫ್ ಅಥವಾ ಎಲ್ ಸಿ ಎಂ 1 ಮಾರ್ಕಿಗೆ ಕೇಳಿರ್ತಾರೆ. ಹಾಗಾಗಿ ಪ್ರೂವ್ ದಟ್ ಇಟ್ ಈಸ್ ಇರ್ಯಾಷನಲ್ ನಂಬರ್ ಅಂತ ಹೇಳಿ 2 ಮಾರ್ಕಿಗೆ ಕೇಳಿದೆ ಅಂತಂದ್ರೆ ಅಲ್ಲಿ ಬೇರೆ ಕೊಟ್ಟಿರ್ತಾರೆ. ಸೊ ಇದು 2 ಮಾರ್ಕಿಗೂ ಬರ್ಬೋದು ಅಥವಾ 3 ಮಾರ್ಕಿಗೂ ಬರ್ಬೋದು. ಇದನ್ನ 3 ಮಾರ್ಕ್ ಸೆಕ್ಷನ್ ಅಲ್ಲಿ ನಾನು ಮುಂದೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದು ಒಂದು. ದೆನ್ ಪ್ರೊಬಾಬಿಲಿಟಿ 2 ಮಾರ್ಕಿಗೆ ಬರುತ್ತೆ, ಇದನ್ನು ಕೂಡ ಕಂಪಲ್ಸರಿ ಕಲ್ತ್ಕೋಬೇಕು ಪ್ರೊಬಾಬಿಲಿಟಿ ಅನ್ನೋದೊಂದು. ದೆನ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್, 2 ಪಾಯಿಂಟ್ಸ್ ಗಳನ್ನ ಕೊಟ್ಬಿಟ್ಟು ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ರಿ, ಅಥವಾ ಇದು ಕೋಆರ್ಡಿನೇಟ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು. 2 ಪಾಯಿಂಟ್ಸ್ ಗಳನ್ನ ಕೊಟ್ಟು 5,2 ಅಂಡ್ 3,4 ಅಂತ ಕೊಟ್ಟು ಇನ್ ದ ರೇಷಿಯೋ ಆಫ್ 5:2, ಇನ್ ದ ರೇಷಿಯೋ ಆಫ್ 1:2 ಅಂತ ನಿಮ್ಗೆ ಕೊಡ್ತಾರಲ್ಲ, ಇದನ್ನ
2 ಮಾರ್ಕಿಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ಒಂದು ಟಾಪಿಕ್ ಅನ್ನು ಕೂಡ ನೀವೇನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಿರ್ಬೇಕು. ಸೊ 2 ಮಾರ್ಕಿಂದ ಇದು ಒಂದು. ದೆನ್ ಫೈಂಡ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಇದೆಯಲ್ಲ, ಫೈಂಡ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಕೂಡ 2 ಮಾರ್ಕಿಗೆ ಕೇಳೋ ಚಾನ್ಸಸ್ ಇದೆ. ಅಲ್ಲಿ ಫೈಂಡ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂಡ್ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ಜೀರೋಸ್ ಅಂಡ್ ಕೋಎಫಿಷಿಯಂಟ್ ಅಂತ ಏನಾದ್ರು ಕೇಳಿದೆ ಅಂತಂದ್ರೆ ಅದು 3 ಮಾರ್ಕಿಗೆ ಬರುತ್ತೆ. ಬಟ್ ಜಸ್ಟ್ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಅಥವಾ ಸಮ್ ಆಫ್ ಜೀರೋಸ್ ಅನ್ನ ಕೊಟ್ಟು ಆಲ್ಫಾ ಪ್ಲಸ್ ಬೀಟಾ ಕೊಟ್ಟು ಅಥವಾ ಆಲ್ಫಾ ಇಂಟು ಬೀಟಾ ಕೊಟ್ಟು ಫೈಂಡ್ ದ ಪಾಲಿನಾಮಿಯಲ್ ಅಂತ ಕೇಳಿದ್ರೆ, ಅಥವಾ ಆಲ್ಫಾ ವ್ಯಾಲ್ಯೂ ಅನ್ನ ಕೊಟ್ಟು ಬೀಟಾ ವ್ಯಾಲ್ಯೂ ಅನ್ನ ಕೊಟ್ಟು ಫೈಂಡ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಕೇಳಿದಾಗ ಅದನ್ನು ಕೂಡ ಕೇಳೋ ಚಾನ್ಸಸ್ ಐತೆ. ಇದನ್ನು ಒಂದು ಟಾಪಿಕ್ ಅನ್ನ ಕಲ್ತ್ಕೊಂಡಿರ್ಬೇಕು. ಸೊ ಇಷ್ಟೆಲ್ಲ ನೋಡೋದಾದ್ರೆ 2 ಮಾರ್ಕಿಂದು ಇಲ್ಲಿವರೆಗೂ ಏನ್ ನೋಡಿದೀವಲ್ಲ, ಇವೆಲ್ಲಾ ಟಾಪಿಕ್ ಗಳಲ್ಲಿ ಮಿನಿಮಮ್ ಅಂತಂದ್ರು 5 ಕ್ವಶನ್ಸ್ ಅಂತೂ ಬಂದೇ ಬರ್ತವೆ. ಮಿನಿಮಮ್ 5 ಕ್ವಶನ್ಸ್ ಇಷ್ಟಿದಾವಲ್ಲ, 1 2 3 4 5 6 7 8 ಸಾರಿ 7 ಟಾಪಿಕ್ಸ್ ಗಳನ್ನ ಕಲ್ತೆ ಅಂತಂದ್ರೆ ಮಿನಿಮಮ್ ಅಂತಂದ್ರೂ 5 ಟಾಪಿಕ್ಸ್ ಬಂದೇ ಬರ್ತವೆ. ಮಿನಿಮಮ್ 5 ಟಾಪಿಕ್ಸ್ ಬರ್ತವೆ. ಸೊ ಇನ್ ಕೇಸ್ ಏನಾದ್ರು 7 ಗೆ 7 ಬಂದೆ ಅಂತಂದ್ರೆ ಯು ಆರ್ ಲಕ್ಕಿ. ಸೊ ಅಪ್ ಟು ನಾವು ಮಿನಿಮಮ್ 5 ಅಂತ ಕನ್ಸಿಡರ್ ಮಾಡೋಣ. ಸೊ 5 2 10 ಮಾರ್ಕ್ಸ್ ಅನ್ನ ನಾವು 2 ಮಾರ್ಕ್ ನಲ್ಲಿ ಈಸಿಯಾಗಿ ತಗೋಬಹುದು. ಇದು 10 ಮಾರ್ಕಿಂದ ಆಯ್ತು. ನೆಕ್ಸ್ಟ್ 3 ಮಾರ್ಕ್ ಸೆಕ್ಷನ್ ಹೋಗೋಣ. 3 ಮಾರ್ಕಿನ್ ಸೆಕ್ಷನ್ ನಲ್ಲಿ ಇಲ್ಲಿ ಇದು 3 ಮಾರ್ಕಿನ್ ತಗೊಳ್ಳೋಣ. ಇಲ್ಲಿ 3 ಮಾರ್ಕ್ ಸೆಕ್ಷನ್ ಅಲ್ಲಿ ನಾವು ಫಸ್ಟ್ ನೋಡೋದಾದ್ರೆ ಪ್ರೂವಿಂಗ್ ಇರ್ರಾಷನಲ್ ನಂಬರ್. ಪ್ರೂವ್ ದಟ್ ರೂಟ್ 2 ಈಸ್ ಅನ್ ಇರ್ರಾಷನಲ್ ನಂಬರ್. ಪ್ರೂವ್ ದಟ್ ರೂಟ್ 3 ಈಸ್ ಅನ್ ಇರ್ರಾಷನಲ್ ನಂಬರ್. ಪ್ರೂವ್ ದಟ್ ರೂಟ್ 5 ಈಸ್ ಅನ್ ಇರ್ರಾಷನಲ್ ನಂಬರ್. ಈ ತರ ಸಿಂಗಲ್ ನಂಬರ್, ರೂಟ್ ಒಳಗಡೆ ಸಿಂಗಲ್ ನಂಬರ್ ಇರ್ತಕ್ಕಂಥದ್ದನ್ನ ಇನ್ ಕೇಸ್ ಅಲ್ಲಿ ಏನಾದ್ರು ಆ ಕಡೆಗೆ 2 ಮಾರ್ಕ್ ಸೆಕ್ಷನ್ ಅಲ್ಲಿ ಕೊಟ್ಟೆ ಅಂತಂದ್ರೆ ಇಲ್ಲಿ ಬರೋದಿಲ್ಲ. ಸೊ ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೆನ್ ಥೇರಮ್ ಒಂದು ಸರ್ಕಲ್ಸ್, ಇದು ಕಂಪಲ್ಸರಿ ಬಂದೇ ಬರ್ತಕ್ಕಂಥ ಕ್ವಶನ್. ಇದು 3 ಮಾರ್ಕಿಂದ ಒಂದು ಥೇರಮ್ ಕಂಪಲ್ಸರಿ ಬರುತ್ತೆ. ಇರೋದು 2 ಥೇರಮ್ಸ್ ಇದಾವೆ. ಆ 2 ಥೇರಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಥೇರಮ್ ಅಂತೂ ಫಿಕ್ಸ್ ಬಂದೇ ಬರ್ತತಿ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಮೀನ್, ಮೀಡಿಯನ್ ಆರ್ ಮೋಡ್. ಸೊ ಮೀನ್, ಮೀಡಿಯನ್, ಮೋಡ್ ಅಂತೂ ಕಂಪಲ್ಸರಿ ಬರ್ತಕ್ಕಂಥ ಕ್ವಶನ್. ಇದರಲ್ಲಿ ನೀವು ಯಾವ್ದಾದ್ರು 2 ಟಾಪಿಕ್ಸ್ ಗಳನ್ನ ಕಲ್ತ್ರೆ, ಮೀನ್ ಆರ್ ಮೀಡಿಯನ್ ಅನ್ನ ಕಲ್ತೆ ಅಂತಂದ್ರೆ ನೀವು ಮೋಡ್ ಅನ್ನ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ಮೀನ್, ಮೀಡಿಯನ್ ಮತ್ತೆ ಮೋಡ್ ಈ ಮೂರಲ್ಲಿ ಇನ್ ಕೇಸ್ ಮೀನ್ ಮೀಡಿಯನ್ ಕೊಟ್ಟಾಗ ಇವೆರಡು ಮಾಡ್ತೀರಿ. ನೀವು ಕಲ್ತಿರೋದು ಮೀನ್ ಮೀಡಿಯನ್. ಸೊ ಇವೆರಡು ಕೊಟ್ಟಾಗ ಯಾವ್ದಾದ್ರು ಒಂದು ಮಾಡ್ತೀರಿ. ಅಥವಾ ಮೀಡಿಯನ್ ಮೋಡ್ ಕೊಟ್ಟಾಗ ಮೀಡಿಯನ್ ಮಾಡ್ತೀರಿ, ಇದು ಮೋಡ್ ಬರಲ್ಲ. ಅಥವಾ ಮೀನ್ ಮೋಡ್ ಅನ್ನ ಕೊಟ್ಟಾಗ ಇಲ್ಲಿ ಮೀನ್ ಫೈಂಡ್ ಔಟ್ ಮಾಡ್ತೀರಿ, ಮೋಡ್ ಬರೋದಿಲ್ಲ. ಸೊ ಹಾಗಾಗಿ ಈ 3 ಟಾಪಿಕ್ಸ್ ಗಳಲ್ಲಿ ಯಾವ್ದಾದ್ರು ಈಸಿ ಅಂತಕ್ಕಂತಹ ಚಾನ್ಸಸ್ ಅಂದ್ರೆ ಈಸಿ ಇರ್ತಕ್ಕಂತಹ ಟಾಪಿಕ್ ಅನ್ನ ಮೀನ್ ಆರ್ ಮೋಡ್ ಅಥವಾ ಮೀನ್ ಮೀಡಿಯನ್ ಆರ್ ಮೋಡ್ ಈ 3 ಟಾಪಿಕ್ಸ್ ಗಳಲ್ಲಿ ಯಾವ್ದಾದ್ರು ಮಿನಿಮಮ್ 2 ಕಲ್ತೆ ಅಂತಂದ್ರೆ 3 ಮಾರ್ಕ್ ಅಂತೂ ಫಿಕ್ಸ್ ಆಗಿರ್ತತಿ. ನೆಕ್ಸ್ಟ್ ಇದಾದ್ಮೇಲೆ ಫೈಂಡಿಂಗ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂಡ್ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ಜೀರೋಸ್ ಅಂಡ್ ಕೋಎಫಿಷಿಯಂಟ್ ಅಂತ ಬರ್ತತಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿರ್ಬೇಕು. ಇದು 3 ಮಾರ್ಕಿಗೆ ಎಕ್ಸ್ಪೆಕ್ಟೆಡ್, ಇದು ಕಂಪಲ್ಸರಿ ಅನ್ನಲ್ಲ, ಎಕ್ಸ್ಪೆಕ್ಟೆಡ್. ಇದು ಅಲ್ಲೇನಾದ್ರು 2 ಮಾರ್ಕಿಗೆ ಕೇಳಿದೆ ಅಂತಂದ್ರೆ ಇಲ್ಲಿ 3 ಮಾರ್ಕಿಗೆ ಬರೋದಿಲ್ಲ. ಅಲ್ಲಿ 2 ಮಾರ್ಕಿಗೆ ಕೇಳಿಲ್ಲ ಅಂತಂದ್ರೆ ಇಲ್ಲಿ 3 ಮಾರ್ಕಿಗೆ ಬರುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಇದು ಇಲ್ಲಿ ಕಂಪಲ್ಸರಿ ನಾವು ಹೇಳ್ಬೋದು ಇದನ್ನ, ಬಟ್ ಇದು ಎಕ್ಸ್ಪೆಕ್ಟೆಡ್. ಇದು ಕೂಡ ಕಂಪಲ್ಸರಿ ಹೇಳ್ಬೋದು ಇದನ್ನ, ಬಟ್ ಇದು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀವಿ. ಸೊ ಈ ತರ ಫೈಂಡಿಂಗ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಅನ್ನ ಮಾಡಿ ಒಂದು ವೆರಿಫಿಕೇಶನ್ ಕೂಡ ಮಾಡ್ತಕ್ಕಂಥದ್ದು 3 ಮಾರ್ಕಿಗೆ. ದೆನ್ ಪ್ರೊಬಬಿಲಿಟಿ, ಇದನ್ನ ಅಲ್ಲಿ 2 ಮಾರ್ಕಿಗೆ ಕೇಳಿದೆ ಅಂತಂದ್ರೆ ಇಲ್ಲಿ 3 ಮಾರ್ಕಿಗೆ ಕೇಳಲ್ಲ. ಇಲ್ಲಿ 3 ಮಾರ್ಕಿಗೆ ಕೇಳಿದೆ ಅಂತಂದ್ರೆ ಅಲ್ಲಿ 2 ಮಾರ್ಕಿಗೆ ಕೇಳೋದಿಲ್ಲ ಅಂತ ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ದೆನ್ ಸೆಕ್ಷನ್ ಫಾರ್ಮುಲಾ ಮತ್ತೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಟೈಪ್ಸ್ ಆಫ್ ದ ಟ್ರಯಾಂಗಲ್, ಒಂದು ಟ್ರಯಾಂಗಲ್ ಇದು ಯಾವ ಟೈಪ್ ಇದೆ, ಐಸೋಸೆಲೆಸ್ ಟ್ರಯಾಂಗಲ್, ಸ್ಕೇಲನ್ ಟ್ರಯಾಂಗಲ್, ಇಕ್ವಿಲೇಟರಲ್ ಟ್ರಯಾಂಗಲ್ ಅಂತ ಹೇಳಿ 3 ಪಾಯಿಂಟ್ಸ್ ಗಳನ್ನ ಕೊಟ್ಬಿಟ್ಟು 1, 2, 3, 5 ಅಂಡ್ 2, 8. ಸೊ ಇಷ್ಟು ಕೊಟ್ಬಿಟ್ಟು ಇದು ಎ, ಇದು ಬಿ, ಇದು ಸಿ ಅಂತ ಕೊಟ್ಟು ವಿಚ್ ಟೈಪ್ ಆಫ್ ಟ್ರಯಾಂಗಲ್ ಇಟ್ ಈಸ್ ಅಂತ ಕ್ವಶನ್ ಕೇಳಬಹುದು. ಸೊ ಅವಾಗ ಏನ್ ಮಾಡ್ತೀರಿ, ಎ ಬಿ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀರಿ, ಬಿ ಸಿ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀರಿ, ಸಿ ಎ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀರಿ. ಅವಾಗ ಅದು ಎಲ್ಲ ಈಕ್ವಲ್ ಬಂತು ಅಂದ್ರೆ ಈಕ್ವಿಲೇಟರಲ್ ಟ್ರಯಾಂಗಲ್, ಅದು ಏನಾದ್ರು ಚೇಂಜ್ ಬಂತು ಅಂದ್ರೆ ಸ್ಕೇಲನ್ ಟ್ರಯಾಂಗಲ್ ಅಂತ ಬರೀತೀರಿ. ಆರ್ 2 ಸೈಡ್ಸ್ ಈಕ್ವಲ್ ಆಯ್ತು ಅಂತಂದ್ರೆ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳಿ ಪ್ರೂವ್ ಮಾಡ್ತೀರಿ. ಸೊ ಈ ತರ ಒಂದು ಡಿಸೈಡಿಂಗ್ ದ ಟೈಪ್ ಆಫ್ ದ ಟ್ರಯಾಂಗಲ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಕೂಡ ಇದೆ. 3 ಮಾರ್ಕಿಗೆ ಇದು ಎಕ್ಸ್ಪೆಕ್ಟೆಡ್ ಇದು. ಸೊ ಇದರಲ್ಲಿ ಇಷ್ಟು ಟಾಪಿಕ್ಸ್ ಗಳಲ್ಲಿ ನಾವು 4 ಅನ್ನ ಮಿನಿಮಮ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಎಕ್ಸ್ಪೆಕ್ಟೆಡ್ ಇವೆಲ್ಲವೂ ಇದರಲ್ಲಿ 4 ಅಂತೂ ಬಂದೇ ಬರ್ತವೆ. 4 ಟಾಪಿಕ್ಸ್ ಗಳು ಅಂತೂ ಬಂದೇ ಬರ್ತವೆ. ಸೊ ಇದು ಟೋಟಲ್ 12 ಮಾರ್ಕ್ಸ್ ಅಂತ ಇಲ್ಲಿ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ನೋಡ್ರಿ, ಇದು 4 ಮಾರ್ಕ್ ಇದು. ಇಲ್ಲಿ ಗ್ರಾಫಿಕಲ್ ಮೆಥಡ್ ಅಂತೂ ಬಂದೇ ಬರ್ತತಿ, 4 ಮಾರ್ಕ್ ಫಿಕ್ಸ್ ಆಗಿರ್ತತಿ.
4 ಮಾರ್ಕಿಂದ ಗ್ರಾಫ್ ಅನ್ನ ಕಲ್ತ್ಕೊಂಡಿರ್ಬೇಕು, ಈಸಿ ಟಾಪಿಕ್. ಅಂಡ್ ಒಂದು ಥಿಯರಮ್, ಟ್ರಯಾಂಗಲ್ಸ್ ನಲ್ಲಿ ಬರ್ತಕ್ಕಂತಹ ಥಿಯರಮ್ಸ್ ಗಳಲ್ಲಿ ಒಂದು ಥಿಯರಮ್ಸ್ ಅನ್ನ ಕಂಪಲ್ಸರಿ ಕಲಿಬೇಕು. ಸೊ ಟೋಟಲ್ ಆಗಿ 4+4 ಅಂತಂದ್ರೆ 8 ಮಾರ್ಕ್ ಬರುತ್ತೆ. ಸೊ ಇಷ್ಟು ಟಾಪಿಕ್ಸ್ ಗಳನ್ನ 4 ಮಾರ್ಕ್ ಸೆಕ್ಷನ್ ಅಲ್ಲಿ ಕಲಿಬೇಕಾಗುತ್ತೆ. ಸೊ 4 ಮಾರ್ಕಿಂದ ಆಯ್ತು, 2 ಮಾರ್ಕಿಂದ ಆಯ್ತು, 3 ಮಾರ್ಕಿಂದ ಆಯ್ತು. ಟೋಟಲ್ ಆಗಿ ನೋಡೋದಾದ್ರೆ ನೋಡ್ರಿ, ಇಲ್ಲಿ 2 ಮಾರ್ಕಿಂದು 5 ಕ್ವಶನ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ 5 ಕ್ವಶನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ 10 ಮಾರ್ಕ್ಸ್. ಅಂಡ್ 3 ಮಾರ್ಕಿಂದು 4 ಕ್ವಶನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಸೊ 12 ಮಾರ್ಕ್ಸ್. ಅಂಡ್ 3 ಮಾರ್ಕಿಂದು 4 ಕ್ವಶನ್ಸ್ ಅಂತಂದ್ರೆ 12 ಮಾರ್ಕ್. ಮತ್ತೆ 4 ಮಾರ್ಕಿಂದು 2 ಕ್ವಶನ್ಸ್ ಅಂತ ಅಂತಂದ್ರೂ ಕೂಡ 8 ಮಾರ್ಕ್ಸ್. ಟೋಟಲ್ ಇಲ್ಲಿ 4 ಪ್ಲಸ್ 9 11 ಇಲ್ಲಿ ಆಯ್ತು. ಅದಕ್ಕೆ ಹೇಳಿದ್ದು ಲರ್ನ್ 11 ಅರ್ನ್ 30 ಅಂತ ನಾನು ಹೇಳಿದೆ. 30 ಮಾರ್ಕ್ಸ್ ಪ್ಲಸ್ ಒಂದು 10 ಮಾರ್ಕ್ಸ್ ಎಲ್ಲೆಲ್ಲಿ ಬರ್ಬೋದು ಅಂತಂದ್ರೆ ಒಂದು 5 ಮಾರ್ಕ್ಸ್ MCQ ಕ್ವಶನ್, ಒಂದು 5 ಮಾರ್ಕ್ ಶಾರ್ಟ್ ಆನ್ಸರ್ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿ ಒಂದು 10 ಮಾರ್ಕ್ ಬರುತ್ತೆ. ಸೊ ಈ ತರ ಈಸಿಯಾಗಿ 40 ಮಾರ್ಕ್ಸ್ ಅನ್ನ ನೀವು ತಗೋಬಹುದು. ಇವನ್ ಇನ್ ಪ್ರಿಪರೇಟರಿ ಎಕ್ಸಾಮ್ ಆರ್ ಇನ್ ಆನ್ಯುವಲ್ ಎಕ್ಸಾಮಿನೇಷನ್ ಕೂಡ ಈಸಿಯಾಗಿ 80 ಮಾರ್ಕ್ಸ್ ಗೆ 40 ಮಾರ್ಕ್ಸ್ ಅನ್ನ ಈಸಿಯಾಗಿ ತಗೋಬಹುದು. ಅಂಡ್ ಫಾರ್ಮುಲಾಗಳನ್ನೆಲ್ಲ ಕಲ್ತೆ ಅಂತಂದ್ರೆ ಮಿನಿಮಮ್ ಎಲ್ಲಾ ಒಂದು ಚಾಪ್ಟರ್ ನಲ್ಲಿ ಇರ್ತಕ್ಕಂತಹ ಫಾರ್ಮುಲಾಗಳನ್ನ ಕಲ್ತೆ ಅಂತಂದ್ರೆ ಮಿನಿಮಮ್ 2 to 3 ಮಾರ್ಕ್ಸ್ ಅಂತೂ ಬಂದೇ ಬರ್ತತಿ ಫಾರ್ಮುಲಾಕ್ಕೆ. ಸೊ ಅಲ್ಲಿಗೆ ಹತ್ರ ಒಂದು 45 ಮಾರ್ಕ್ಸ್ ಅನ್ನ ನೀವು ತಗೋಬಹುದು. 45 ಮಾರ್ಕ್ಸ್ ಪ್ಲಸ್ ಒಂದು 15 to 20 ಮಾರ್ಕ್ಸ್ ಇಂಟರ್ನಲ್ ಇರೋದವೆ. ಸೊ ಆರಾಮಾಗಿ ಒಂದು 60 ಮಾರ್ಕ್ಸ್ ಅನ್ನ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಥಿಯರಮ್ ಇದೆಯಲ್ಲ, ಇದು ಥಿಯರಮ್ ಇನ್ ಕೇಸ್ ಏನಾದ್ರು 4 ಮಾರ್ಕಿನ್ ಥಿಯರಮ್ ಅನ್ನ ಕೊಟ್ಟೆ ಅಂತಂದ್ರೆ ಅವರು ಇಲ್ಲಿ ಥಿಯರಮ್ ಇದೆಯಲ್ಲ, ಈ ಸರ್ಕಲ್ಸ್ ಅಲ್ಲಿ ಇರ್ತಕ್ಕಂಥ ಥಿಯರಮ್ ಸ್ಟೇಟ್ ಅಂಡ್ ಪ್ರೂವ್ ಥೇಲ್ಸ್ ಥಿಯರಮ್ ಅಂತ ಏನಾದ್ರು 5 ಮಾರ್ಕಿಗೂ ಕೂಡ ಬರೋ ಚಾನ್ಸಸ್ ಇದೆ. ಸೊ ನಾವು ಮಿನಿಮಮ್ ಕನ್ಸಿಡರ್ ಮಾಡಿದೀವಿ ಇದನ್ನ 4 ಮಾರ್ಕ್ ಅಂತ ಹೇಳಿ. ಸೊ 4 ಮಾರ್ಕ್ ಅಥವಾ 5 ಮಾರ್ಕ್ ಈಸಿಯಾಗಿ ಟೋಟಲ್ ಆಗಿ ನಾವು ಹೇಳೋದಾದ್ರೆ ಈಸಿಯಾಗಿ ನಾವು ಒಂದು 45 to 50 ಮಾರ್ಕ್ಸ್ ಅನ್ನ ಈಸಿಯಾಗಿ ಮ್ಯಾಥಮೆಟಿಕ್ಸ್ ನಲ್ಲಿ ತಗೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.